ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಾಗಪ್ಪ ಹರಿಜನರ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನ ದೇಹಕ್ಕೆ 5 ಗುಂಡುಗಳು ಹೊಕ್ಕಿರೋದು ತಿಳಿದು ಬಂದಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಗಪ್ಪ ಹರಿಜನ ಮೇಲೆ ಗುಂಡಿನ ದಾಳಿ ಏನು ನಡೆದಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತಹ ಮಾಹಿತಿ, ಈಗ ಸದ್ಯದ ಮಾಹಿತಿ ಪ್ರಕಾರ ಅವರಿಗೆ ದೇಹದಲ್ಲಿ 5 ಗುಂಡುಗಳು ಹೊಕ್ಕಿರೋ ಮಾಹಿತಿ ಲಭ್ಯವಾಗಿದ್ದು, ಜೊತೆಗೆ ಅಲ್ಲಿ ವೈದ್ಯರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಗುಂಡುಗಳನ್ನ ಹೊರತೆಗೆಯೋದಕ್ಕೆ. ಇವರ ಸ್ಥಿತಿ ಗಂಭೀರವಾಗಿದೆ ಅಂತ ಕೂಡ ವೈದ್ಯರು ತಿಳಿಸಿದ್ದಾರೆ. BLDA ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಗುಂಡು ಹೊರ ತೆಗೆಯೋದಕ್ಕೆ ವೈದ್ಯರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿ ಸಾಧ್ಯವಾಗದೆ ಹೋಯ್ತು ಅಂತಂದ್ರೆ ಸೊಲ್ಲಾಪುರಕ್ಕೆ ರವಾನಿಸುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಯಾಕಂತಂದ್ರೆ ಬಾಗಪ್ಪ ಹರಿಜನ ಅವರ ಸ್ಥಿತಿ ಗಂಭೀರವಾಗ್ತಾ ಇರೋದ್ರಿಂದ ಇಲ್ಲೇನಾದ್ರೂ ಸಾಧ್ಯ ಆಗಿಲ್ಲ ಅಂದ್ರೆ ಅವರನ್ನ ಮತ್ತೆ ಉನ್ನತ ಚಿಕಿತ್ಸೆಗಾಗಿ ಉನ್ನತ ಆಸ್ಪತ್ರೆಗೆ ರವಾನಿಸುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ದೇಹದಲ್ಲಿ 5 ಗುಂಡುಗಳು ಹೊಕ್ಕಿದ್ದು ಅದನ್ನ ಹೊರತೆಗೆಯುವಲ್ಲಿ ವೈದ್ಯರು ಹರಸಾಹಸ ಪಡ್ತಾ ಇದ್ದಾರೆ. BLDA ಆಸ್ಪತ್ರೆಯಲ್ಲಿ ಸದ್ಯ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಂತರದಲ್ಲಿ ಏನು ಸೊಲ್ಲಾಪುರಕ್ಕೆ ರವಾನಿಸುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಗುರುರಾಜ್. ಗುರುರಾಜ್, ಬಾಗಪ್ಪ ಹರಿಜನ ಸ್ಥಿತಿ ಗಂಭೀರ ಆಗ್ತಾ ಇದೆ ಅಂತ ಕೂಡ ವೈದ್ಯರು ತಿಳಿಸಿದ್ದಾರೆ. ಸೊ ಸದ್ಯದ ಅಪ್ಡೇಟ್ಸ್ ಏನಿದೆ ಅವರ ಆರೋಗ್ಯದ ಕುರಿತಂತೆ? ಶಾಲಿನಿ, ಏನು ವಿಜಯಪುರ ನಗರದ ಕೋರ್ಟ್ ಆವರಣದಲ್ಲಿ ಏನು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬಾಗಪ್ಪ ಹರಿಜನ ಮೇಲೆ ದುಷ್ಕರ್ಮಿಗಳು ದಿನ ದಾಳಿ ನಡೆಸಿದ್ರು. ಸದ್ಯ ಬಾಗಪ್ಪ ಹರಿಜನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ. ಸದ್ಯ ಅವರನ್ನ ವಿಜಯಪುರದ BLD ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಈಗ BLD ಆಸ್ಪತ್ರೆಗೆ ದಾಖಲು ಮಾಡಿದ್ರಿಂದಾಗಿ BLD ಆಸ್ಪತ್ರೆ ಸುತ್ತಮುತ್ತ ಭಾರಿ ಪ್ರಮಾಣದಲ್ಲಿ ಒಂದು ಭದ್ರತೆ ಒದಗಿಸಲಾಗಿದೆ. ಯಾವುದೇ ಕಾರಣಕ್ಕೂ ಆಸ್ಪತ್ರೆ ಸಿಬ್ಬಂದಿಗಳಾಗಿರಬಹುದು ಮತ್ತೆ ಹೊರಗಿನವರಿಗೆ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡ್ತಾ ಇಲ್ಲ. ಏನು ಬಾಗಪ್ಪ ಹರಿಜನ ಆಸ್ಪತ್ರೆಗೆ ದಾಖಲಾದ ಆ ಟೈಮ್ದಲ್ಲಿ ಒಳಗಡೆ ಇದ್ದ ಸಿಬ್ಬಂದಿಗಳಿಗೆ ಮಾತ್ರ ಅವಕಾಶ ನೀಡಲಾಗ್ತಾ ಇದೆ. ಅದನ್ನು ಹೊರತಾಗಿ ಯಾರನ್ನು ಇದಕ್ಕೆ ಆಸ್ಪತ್ರೆಗೆ ಯಾರನ್ನು ಬಿಡ್ತಾ ಇಲ್ಲ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಪೊಲೀಸರು ಒಂದು ರೀತಿ ತನಿಖೆ ನಡೆಸ್ತಾ ಇದ್ದಾರೆ. ಏನು ಬಸವರಾಜ ಹರಿಜನ್ ಅಂತ ಏನಿದೆ 2004 ಒಂದು ಕೊಲೆ ಆಗಿತ್ತು. ಆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಟ್ರಯಲ್ ಇತ್ತು. ಟ್ರಯಲ್ ಇರೋದ್ರಿಂದ ಬಾಗಪ್ಪ ಹರಿಜನ್ ಒಂದು ಕೋರ್ಟ್ಗೆ ಬಂದಿದೆ ಇವತ್ತು ಬೆಳಗಿನ ಜಾವ. ಸೊ ಆ ಟೈಮಲ್ಲಿ ದುಷ್ಕರ್ಮಿಗಳು ಅವ್ರ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಅಂತ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಒಟ್ಟು 5 ದಿನ ಒಂದು ಗುಂಡಿನ ದಾಳಿ ಮೇಲೆ ನಡೆಸಿದ್ದಾರೆ. ಸದ್ಯ ಅವನ ಸ್ಥಿತಿ ಚಿಂತಾಜನಕವಾಗಿರೋದ್ರಿಂದಾಗಿ ಮೊದಲು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಆನಂತರ ತನಿಖೆಯ ಬಗ್ಗೆ ಪೊಲೀಸರು ಒಂದು ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆಯೋಕೆ ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಪ್ರಾಥಮಿಕ ಹಂತದವಾಗಿ ಇದುವರೆಗೂ ಯಾರು ಇವ್ರ ಮೇಲೆ ಫೈರಿಂಗ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಪೊಲೀಸರಿಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಏನಂದ್ರೆ ಈ ಬಾಗಪ್ಪ ಹರಿಜನ್ ಏನಿದ್ದಾನೆ, ಭೀಮಾ ಒಂದು ಕುಖ್ಯಾತ ಹಂತಕನಾಗಿದ್ದಂತ ಚಂದಪ್ಪ ಹರಿಜನ ಒಂದು ಸಹಚರಣ ಆಗಿದ್ದ. ತದನಂತರ ಇಬ್ಬರ ಮನಸ್ತಾಪ ಉಂಟಾಗಿದ್ದಾಗಿ ಅವನು ಆ ಗ್ರೂಪ್ ಇಂದ ಬೇರ್ಪಟ್ಟಿದ್ದ. ಆ ನಂತರದ ಬೆಳವಣಿಗೆಗಳನ್ನ ನಂತರ ಈ ಗುಲ್ಬರ್ಗ ಭಾಗವಾಗಿರಬಹುದು ಮತ್ತೆ ಭೀಮಾ ಕ್ಷೇತ್ರದ ಎಲ್ಲ ಭಾಗಗಳಲ್ಲಿ ಇಬ್ಬರ ಮಧ್ಯೆ ಒಂದು ರೀತಿಯಿಂದ ವೈಷಮ್ಯ ಬೆಳೆಯಿತು. ಆನಂತರ ಬಾಗಪ್ಪನ ಕಡೆಯವರೇ ಇದ್ರ ಬಗ್ಗೆ ಒಂದು ದಾಳಿಯನ್ನ ನಡೆಸಿರಬಹುದು ಅನ್ನೋದು ಪ್ರಾಥಮಿಕ ಒಂದು ಶಂಕೆ. ಇದ್ರ ಬಗ್ಗೆ ಇದೇ ರೀತಿ ಯಾವುದೇ ರೀತಿ ಪೊಲೀಸರು ಒಂದು ಖಚಿತವನ್ನ ಮಾಡಿಲ್ಲ. ಚಂದಪ್ಪ ಹರಿಜನ್ ಕಡೆಯ ಸಂಬಂಧಿಸಿದ ಮಾತ್ರ ಇವನ ಮೇಲೆ ಒಂದು ದಾಳಿ ಮಾಡಿರಬಹುದು. ಬಸವರಾಜ ಹರಿಜನ್ ಏನಿದ್ದಾನೆ, ಇವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಇಷ್ಟು ದಿನ ಒಂದು ಜೈಲಲ್ಲಿದ್ದ. ಆನಂತರ ಹೊರಗೆ ಬಂದ ತಕ್ಷಣ ಈಗ 3 ದಿನ ಆಯ್ತು ಅಷ್ಟೇ ಟ್ರಯಲ್ಗೆ ಬರ್ತಾ ಇದ್ದೆ ಕೋರ್ಟ್ಗೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವಾಗ ಏನ್ ಕಾಯ್ಕೊಂಡು ಕೂತಿದ್ರು ಅವರು ಇವ್ರ ಮೇಲೆ ದಾಳಿ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಾಥಮಿಕವಾಗಿ ಒಂದು ಪೊಲೀಸರು ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಅವ್ರಿಗೂ ಸಹಿತ ಯಾವುದೇ ರೀತಿ ಕ್ಲೂ ಅನ್ನು ಸಿಗ್ತಾ ಇಲ್ಲ. ಹಾಗಾಗಿ ಪೊಲೀಸರು ಒಂದು ರೀತಿಯಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಕೋರ್ಟ್ ಆವರಣದಲ್ಲಿ 2 ದಿನಗಳ ಹಿಂದೆನೆ ಮಲ್ಲಿಕಾರ್ಜುನ್ ಚರ್ಚೆ ನಡೆಸಿದ್ದಾರೆ. ಬಾಗಪ್ಪ ಚಂದಪ್ಪ ಹರಿಜನನ ವಿರೋಧಿ ಆಗಿರುವಂತಹ ಮಲ್ಲಿಕಾರ್ಜುನ್ ಚರ್ಚೆನ ಅವರ ಮಗ ಸಹಿತ 2 ದಿನಗಳ ಹಿಂದೆನೆ ಒಂದು ವಿಜಯಪುರದ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ ಆವರಣಕ್ಕೆ ಬಂದಿದ್ದ. ಆ ಸಮಯದಲ್ಲಿ ಸಹಿತ ಸುಮಾರು ಒಂದು 10 ರಿಂದ 15 ಜನ ಅವರ ಸಹಚರ ಗನ್ ಮತ್ತೆ AK-47 ಸಹಿತ ಆ ತರದ ಗನ್ಗಳನ್ನ ತಗೊಂಡು ಅವರು ಕೋರ್ಟ್ ಆವರಣದಲ್ಲಿ ಬಂದಿದ್ರು. ಹಾಗಾಗಿ ಪೊಲೀಸರು ಒಂದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಟ್ರಯಲ್ ಕೋರ್ಟ್ಗೆ ಬರುವಾಗ ಯಾವುದೇ
ಕಾರಣಕ್ಕೂ ಗನ್ಗಳನ್ನ ತರುವಾಗಿಲ್ಲ ಅಂತ ಹೇಳಿ ಒಂದು ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಹಾಗಾಗಿ ಅವರಿಗೆ 2 ದಿನಗಳ ಹಿಂದೆ ಪೊಲೀಸರು ಎಚ್ಚರಿಕೆ ನೀಡಿದ್ರಿಂದಾಗಿ ಇವರು ಭಾಗ ಪರಿಚಯ ನೀಡಿದ್ದಾನೆ. ಇವತ್ತು ಕೋರ್ಟಿಗೆ ಒಳಗಡೆ ಬರುವಾಗ ಗನ್ನನ್ನ ಅಲ್ಲಿ ಬಿಟ್ಟು ಬಂದಿದ್ದ. ಅದನ್ನೇ ಒಂದು ಯುಟಿಲೈಸ್ ಅನ್ನ ಮಾಡ್ಕೊಂಡಿರುವಂತ ವಿರೋಧಿಗಳು ಏನ್ ಮಾಡಿದ್ದಾರೆ ಅಂದ್ರೆ, ಅವ್ನು ಗನ್ ಎಲ್ಲ ಗಾಡಿಯಲ್ಲಿ ಇಟ್ಟು ಬಂದಿದ್ದನ್ನ ನೋಡ್ಕೊಂಡೆ ಅವನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಇನ್ನೊಂದೇನಾದ್ರೆ ಭಾಗಪ್ಪನ ಜೊತೆಗೆ 4 ಜನ ಸದಸ್ಯರು ಸಹಿತ ಇದ್ರು. ಅವರು ಭಾಗಪ್ಪನ ಮೇಲೆ ಫೈರಿಂಗ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ರಿಟರ್ನ್ ಫೈರ್ ಮಾಡ್ಬೇಕಂದ್ರೆ ಅವರು ಸಹಿತ ಕೋರ್ಟ್ ಆವರಣದಲ್ಲಿ ಬಂದಿರೋದ್ರಿಂದ ಅವ್ರ ಇರೋ ಗನ್ಗಳನ್ನು ಸಹಿತ ಆ ಗಾಡಿಯಲ್ಲೇ ಇಟ್ಟು ಬಂದಿದ್ರು. ಹಾಗಾಗಿ ಇವರಿಗೆ ಪ್ರತಿದಾಳಿ ಮಾಡೋಕೆ ಆಗ್ಲಿಲ್ಲ. ಅನಿವಾರ್ಯವಾಗಿ ಅವರು ಸಹಿತ ಓಡೋಗ್ಬಿಟ್ರು ಭಾಗಪ್ಪ ಜೊತೆಗಿದ್ದವರು. ಸದ್ಯ ಏನೋ ಭಾಗಪ್ಪ ಸ್ಥಿತಿ ಏನು ಚಿಂತಾಜನಕವಾಗಿದೆ. ಅವನನ್ನ BRD ಆಸ್ಪತ್ರೆಗೆ ದಾಖಲೆ ಮಾಡಿಸಲಾಗಿದೆ. ಪ್ರಾಥಮಿಕವಾಗಿ ಇಲ್ಲಿ ನಗರದ ಆಯುಷ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಅವನು ಸದಸ್ಯರಿದ್ರು. ಅವರ ಸ್ವಂತ ಮೇಲೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಈ ಕೇಸ್ ನಮ್ಗೆ ಆಗೋದಿಲ್ಲ, ನಮ್ಮಲ್ಲಿ ಇದರ ಸಂಬಂಧಪಟ್ಟ ಚಿಕಿತ್ಸೆ ನೀಡೋದಕ್ಕೆ ಯಾವುದೇ ರೀತಿ ಇಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದ ತಕ್ಷಣ ಅವರನ್ನ ಸದ್ಯಕ್ಕೆ BRDಗೆ ದಾಖಲು ಮಾಡಲಾಗಿದೆ. BRDಯಲ್ಲಿ ಈಗ ಗುಂಡು ತೆಗೆಯೋ ಒಂದು ಕಾರ್ಯವನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಒಂದು ವೇಳೆ ಇದು ಇಲ್ಲಿ ಸಾಧ್ಯ ಆಗದೇ ಇದ್ದಿದ್ರೆ ಅವರನ್ನ ಮತ್ತೆ ಮುಂದೆ BRDಗೆ ರೆಫರ್ ಮಾಡೋ ಒಂದು ಸಾಧ್ಯತೆಗಳಿವೆ. ಶಾಲಿನಿ. ಎಸ್ ಗುರುರಾಜ್, ಈಗ ಭಾಗಪ್ಪ ಅವ್ರ ಹತ್ರ ಇದ್ದಂತಹ ಗನ್ಗಳನ್ನ ವಾಪಸ್ ಇಡಿಸಿರ್ತಾರೆ. ಆದ್ರೆ ಈಗೇನು ದಾಳಿಯನ್ನ ನಡೆಸಿದ್ದಾರೆ ಹಂತಕರು, ಅವ್ರ ಹತ್ರ ಇದ್ದಂತಹ ಗನ್ಗಳನ್ನ ಇಡಿಸುವಲ್ಲಿ ಯಾಕೆ ಪೊಲೀಸರು ವಿಫಲರಾದ್ರು? ಇಲ್ಲೆಲ್ಲೋ ಒಂದ್ ಕಡೆ ತಪಾಸಣೆ ಮತ್ತು ಭದ್ರತೆಯ ಕೊರತೆ ಕಂಡು ಬಂದಿದ್ಯಾ ಅಥವಾ ಇಲ್ಲೇನಾದ್ರೂ ರಾಜಕೀಯ ನಡೆದಿರಬಹುದಾ? ಹೇಗೆ ಗುರುರಾಜ್? ಚಾಲನೆ ಏನು ಅಂತಂದ್ರೆ, ವಿಜಯಪುರ ಜಿಲ್ಲೆ ಅಂತಂದ್ರೆ ಇದು ತೀರದ ಒಂದು ಬೆಲ್ಟ್ ಆಗಿರೋದ್ರಿಂದ ಇಲ್ಲಿ ಸಾಮಾನ್ಯವಾಗಿ ಭೀಮಾ ತೀರದ ಸುಮಾರು 70% ವ್ಯಕ್ತಿಗಳ ಹತ್ರ ನೀವು ಗನ್ನನ್ನ ನೋಡ್ಬೋದು. ಸಾಮಾನ್ಯವಾಗಿ ಒಂದ್ಸರಿ ಆ ಬೆಲ್ಟ್ ಅಲ್ಲಿ ಒಂದ್ಸರಿ ರೌಂಡ್ ಹಾಕಿದ್ರೆ ಸಾಕು ನಿಮ್ಗೆ ಪ್ರತಿಯೊಬ್ಬರ ಹತ್ರ ಗನ್ ಸಿಗುವಂತ ಒಂದು ಮಾಮೂಲಿ ಅನ್ನೋ ಒಂದು ಮಟ್ಟದಲ್ಲಿ ಇದೆ ಇಲ್ಲಿ ಈ ಭಾಗದಲ್ಲಿ. ಹಾಗಾಗಿ ಸಹಜವಾಗಿ ಪೊಲೀಸರು ಜೈಲಿಗೆ ಒಳಗಡೆ ಬರುವಾಗ ಅಂದ್ರೆ ಕೋರ್ಟ್ ಆವರಣದಲ್ಲಿ ಅಲ್ಲ, ಕೋರ್ಟ್ ಆವರಣದ ನಂತರ ಒಳಗಡೆ ಕೋರ್ಟ್ಗೆ ಬಿಲ್ಡಿಂಗ್ ಏನ್ ಬರ್ತಿರ್ತಾರಲ್ಲ ಆ ಬಿಲ್ಡಿಂಗ್ ಅಲ್ಲಿ ಬರುವಾಗ ಮಾತ್ರ ನೀವು ಅದನ್ನ ಬಿಟ್ಟು ಬರ್ಬೇಕು ಅಂತ ಇರೋದು. ಕೋರ್ಟ್ ಆವರಣದಿಂದಾಗಿ ಸಹಜವಾಗಿ ಇಲ್ಲಿ ಎಲ್ಲರೂ ಅವ್ರ ಕಡೆಯಿಂದ ಬಂದವರು ಮತ್ತೆ ವಿರೋಧಿಗಳು ಇಬ್ರು ಬಂದಿರೋದ್ರಿಂದಾಗಿ ಸಹಜವಾಗಿ ಗನ್ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಒಳಗಡೆ ಟ್ರೈಲ್ಗೆ ಹೋಗುವಾಗ ಗನ್ ಅನ್ನ ಇಟ್ಟು ಹೋಗ್ಬೇಕು, ಅದನ್ನೇ ಒಂದು ಯುಟಿಲೈಸ್ ಮಾಡ್ಕೊಂಡಿದ್ರು. ಇನ್ನೊಂದೇನಂದ್ರೆ, ಈಗ ಭಾಗಪ್ಪನ ಮೇಲೆ ಏನು ದಾಳಿ ನಡೆಸಿದ್ರೆ ಅವರು ಕೋರ್ಟ್ ಒಳಗಡೆ ಬಂದಿದ್ದಲ್ಲ, ಕೋರ್ಟ್ ಹೊರಗಡೆನೆ ಅವ್ರನ್ನ ಗಾಡಿಗಳನ್ನೆಲ್ಲ ಕಂಪೌಂಡ್ ಇಂದ ಬಂದು ಫೈರ್ ಮಾಡಿ ಅದೇ ಕಂಪೌಂಡ್ ಇಂದ ಜಿದ್ದು ವಾಪಸ್ ಹೊರ ಹೋಗಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಒಳಗಡೆ ಬಂದಿದ್ರು, ಅವರನ್ನ ಚೆಕ್ ಮಾಡಿ ಪೊಲೀಸರು ಗನ್ನನ್ನ ಇಸ್ಕೊಳ್ತಿದ್ರು. ಬಟ್ ಅವರು ಕೋರ್ಟ್ ಒಳಗಡೆನೆ ಬರ್ಲಿಲ್ಲ, ಹಿಂದೆ ಈ ಕಡೆ ಕಂಪೌಂಡ್ ಇಂದ ಈ ಕಡೆ ಹಾರಿ ಬಂದು ಅಲ್ಲಿಂದ ಅವರು ಒಂದು ಫೈರ್ ಮಾಡಿರೋದ್ರಿಂದಾಗಿ ಇದನ್ನ ಪೊಲೀಸ್ಗೂ ಸಹಿತ ಯಾವುದೇ ರೀತಿ ಒಂದು ಭದ್ರತೆ ನೀಡೋದಾಗಿಲ್ಲ. ಇನ್ನೊಂದೇನಂದ್ರೆ, ಭಾಗಪ್ಪನಿಗೆ ಇಷ್ಟು ದಿನ ಪೊಲೀಸ್ ಭದ್ರತೆ ಇತ್ತು, ಆದ್ರೆ ಅವನಿಗೆ 3 ದಿನದಿಂದ ಜಾಮೀನ್ ಆಗಿದ್ದರಿಂದ ಅವನು ಜಾಮೀನಿನ ಮೇಲೆ ಹೊರಗಿದ್ದ. ಹಾಗಾಗಿ ಅವನಿಗೆ ಯಾವುದೇ ರೀತಿ ಪೊಲೀಸ್ ಭದ್ರತೆ ಇರಲಿಲ್ಲ. ಒಂದು ವೇಳೆ ಅವನು ಕೇಸ್ ಸಂಬಂಧಪಟ್ಟಂಗೆ ಅವನು ಜೈಲಲ್ಲಿ ಇದ್ದು ಪೊಲೀಸ್ನವರ ಒಟ್ಟಿಗೆನೆ ಅವನು ಕೋರ್ಟ್ಗೆ ಬಂದಿದ್ದೇ ಆಗಿದ್ದಲ್ಲಿ ಅವನಿಗೆ ಈ ರೀತಿ ದಾಳಿ ಆಗ್ತಾ ಇರಲಿಲ್ಲ. ಆದ್ರೆ ಅವನು ಜಾಮೀನ್ ಮೇಲೆ ಹೊರಗಿರೋದ್ರಿಂದ ಅನುಗುಣವಾಗಿ ಖಾಸಗಿ ತನ್ನ ಭದ್ರತಾ ಸಿಬ್ಬಂದಿಗಳನ್ನ ತನ್ನ ಸಹಚರನ್ನ ಕರ್ಕೊಂಡು ಬಂದಿದ್ದ. ಹಾಗಾಗಿ ಇದನ್ನ ಒಂದು ಯುಟಿಲೈಸ್ ಮಾಡ್ಕೊಂಡು ಅವರು ಇವತ್ತು ದಾಳಿ ಮಾಡಿದ್ದು. ಸದ್ಯ ಪೊಲೀಸರು ಒಂದು ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಎಲ್ಲ ಭಾಗದಲ್ಲೂ ಬ್ಯಾರಿಕೇಡ್ ಗಳನ್ನ ಹಾಕಿ ಒಂದು ಪರಿಸ್ಥಿತಿಯನ್ನ ಇದು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಜಿಲ್ಲೆಯನ್ನು ಎಸ್ಕೇಪ್ ಅವರು ಶೂಟ್ಔಟ್ ಮಾಡಿದವರು ಅನ್ನೋದ್ರ ಬಗ್ಗೆ ಒಂದು ನಾಕಬಂದಿಯನ್ನು ಹಾಕಿ ಇದು ಮಾಡ್ತಾ ಇದ್ದಾರೆ. ಶರಣಿ. ಎಸ್, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.